ಕಮ್ಲಿ ಕಮ್ಲಿ ಅಲ್ವಾ ಛೇ ನಾನು ನಿನ್ ಜೊತೆಲೇ ಬರ್ಬೇಕಿತ್ತು ಅಯ್ಯೋ ಸ್ವಲ್ಪ ಅದ್ರಾಗ ಎಂತ ಅನಾಹುತ ಆಗೋಯ್ತಿತ್ತು ನಿಜಕ್ಕೂ ಇವತ್ತಮ್ಮನ ಗಣೇಶನೇ ಕಾಪಾಡ್ದ ಋಷಿ ಎಲ್ಲ ಮುಗಿತಲ್ಲ ಕಮ್ ಲೆಟ್ಸ್ ಗೋ ಓಂ ದಶಾಂಗಂ ಗುಗ್ಗಲಂ ಧೂಪಂ ಸುಗಂಧಿಂ ಚ ಮನೋಹರಂ ಕಪಿಲಾಘೃತ ಸಂಯುಕ್ತಂ ಧೂಪೋಯಂ ಪ್ರತಿಗುಷ್ಯತ. ಅನಿಕಾ ನಮ್ಮ ಕಡೆಯವರೆಲ್ಲರೂ ಗಣೇಶನ್ ಬಿಡಕ್ಕೆ ಹೋಗ್ತಿದಾರಂತೆ. ಅವಳು ಇಲೆಕ್ಷನ್ಗೆ ನಿಲ್ಲೋದು ಅಲ್ಲದೆ ನಮ್ಮವ್ರನ್ನ ಅವಳ ಕಡೆ ಇಳ್ಕೊಂಡ್ಬಿಟ್ಲು. ಛೇ, ಈಗ ಎಲ್ರೂ ಓಟು ಅವಳಿಗೇನೆ. ಯು ಫೈಲ್ ಇನ್ ದಿಸ್ ಅನಿಕಾ. ಈ ಮುಚ್ಚೆ ಬಾಯಿ, ನನ್ನ ಆಟ ಇನ್ನೂ ಮುಗ್ದಿಲ್ಲ. ಈಗ ನಾನು ಮಾಡೋ ಪ್ಲಾನ್ಗೆ ನಮ್ಮ ಕಡೆಯವ್ರು ಮಾತ್ರ ಅಲ್ಲ, ಅವಳ ಜೊತೆ ಇದ್ದಂಥ ಸ್ಟೂಡೆಂಟ್ಸ್ ಕೂಡ ನಮ್ಮವ್ರು ಆಗ್ತಾರೆ. ನೋಡ್ತಾ ಇರು. ಓಂ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಅವಾಯ್ತ ಮಹಾಗಣಪತಿ ದೇವತಾಭ್ಯೋ ನಮಃ. ಜೈ ಇಂದಿರಾರಮಣ ಗೋವಿಂದ. ಮಹಾಗಣಪತಿ ಪಾದಾರಮೇಗತಿ ಗೋವಿಂದ ಗೋವಿಂದ ಗೋವಿಂದ. बोलो महागणपति की, बोलो महागणपति की. ओम आवाहित महागणपति देवताभ्यो नमः. यथास्थानं प्रतिष्ठापयामि शोभनार्थक्षेमाय पुनरागमनाय च इति उद्वासयेत्. ಕಮ್ಲಿ, ಈ ಖುಷಿನಾ? ಅಂತೂ ಅನ್ಕೊಂಡ ಹಾಗೆ ಗಣೇಶ ಹಬ್ಬ ಮಾಡೇ ಬಿಟ್ಟಿಯಲ್ಲ. ಆದ್ರೆ ಗಣೇಶನ್ ಎತ್ಬೇಕಾದ್ರೆ ಏನೋ ಒಂಥರ ಬೇಸರ. ಮುಂದಿನ ವರ್ಷ ಗಂಟ ಕಾಯ್ಬೇಕಲ್ವಾ? ರಜಕ್ ಬರೋ ನೆಂಟನ್ ತರ ನಮ್ ಗಣಪ ಅಲ್ವಾ? ನಕ್ಬೇಡ, ಕೈ ಮುಕ್ಕು ಎತ್ತವ್ರೆ. ರಿಷಿ ಸರ್, ಹಂಗಲ್ಲ, ದೇವ್ರಿಗೆ 2 ಕೈ ಜೋಡಿಸಿ ನಮಸ್ಕಾರ ಮಾಡ್ಬೇಕು. ಬನ್ನಿಯಪ್ಪ, ಉದ್ವಾಸನ ಆಗಿದೆ. ಗಣಪತಿ ಮತ್ತೆ ಗೌರಿ ತಾಯಿಯನ್ನ ತೆಗೆದುಕೊಳ್ಳಿ. ಬನ್ನಿ. ಗಣಪತಿ ಬಪ್ಪ ಮಂಗಳ ಮೂರ್ತಿ, ಗಣಪತಿ ಬಪ್ಪ ಮಂಗಳ ಮೂರ್ತಿ, ಗಣಪತಿ ಬಪ್ಪ ಮಂಗಳ ಮೂರ್ತಿ. ರಿಷಿ, ಹಾಲ್ದು. ಏನಾಯ್ತು ರಿಷಿ? ಯಾಕೆ ಡಲ್ ಆಗಿದೀಯಾ? ಏನಿಲ್ವಲ್ಲ. ನಾ ಬರೀ ಅದಕ್ಕೆ ಆಗಿದ್ರೆ ನೀ ಏನೂ ಇಲ್ಲ ಅನ್ನೋದನ್ನ ನಂಬ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಆದ್ರೆ ನಾನು ಈ ಮನೆಗೆ ಬಂದಾಗಿಂದ ನಿನ್ಗೊಂದು ಒಳ್ಳೆ ಫ್ರೆಂಡ್ ಆಗಿದ್ದೀನಿ. ಏನ್ ಮಾಡ್ಲಿ, ನೀ ಹೇಳೋದ್ರಲ್ಲಿ ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನೋದು ಕಾಮನ್ ಸೆನ್ಸ್ ನನಗಿದೆ. ಹೇಳ್ರಿ ಮೇಷ್ಟ್ರೆ, ಏನಾಯ್ತು? ಏನಾಯ್ತು ರಿಷಿ? ಅಣ್ಣ ಅಣ್ಣ, ಏನಾಯ್ತು ರಚನಾ?
ಏನ್ ನಿನ್ ಪ್ರಾಬ್ಲಮ್ಮು? ಎಲ್ರಿಗೂ ಅವ್ರ ಮನ್ಸಿಗೆ ಹೇಗೆ ಇಷ್ಟನೋ ಅದೇ ಮಾಡ್ಲಿ ಅಂತ ಎನ್ಕರೇಜ್ ಮಾಡ್ತಿದ್ದವನು ಇವತ್ತು ಏನಾಯ್ತು ನಿಂಗೆ? ಯಾಕೆ ಈ ರೀತಿ ನಡ್ಕೊಂಡೆ? ರಚನಾ, ಸುಮ್ಮನೆ ಹೋಗಿ ಮಲ್ಕೋ. ಇಲ್ಲ, ನೀನ್ ಯಾಕೆ ಹೀಗ್ ಮಾಡ್ದೆ? ಹಳ್ಳಿಯಿಂದ ಬಂದಿದ್ ಹುಡುಗಿ ಎಲೆಕ್ಷನ್ ಅಲ್ಲಿ ನಿಲ್ಲೋದು ಅಷ್ಟೊಂದು ದೊಡ್ಡ ತಪ್ಪ? ಕಮ್ಲಿ ನಾಮಿನೇಷನ್ ಸೈನ್ ಮಾಡಕ್ ಹೋದಾಗ ತಡಿಯಕ್ ಹೋಗಿದ್ಯಂತೆ, ಯಾಕೆ? ಓ, ಇದ ವಿಷಯ. ರಿಷಿ, ರಚನಾ ಹೇಳ್ತಿರೋದು ನಿಜನಾ? ಅತ್ಗೆ, ಅವಳೇನೋ ಹೇಳ್ತಿದ್ದಾಳೆ ಅಂತ. ನಿಜಾನೇ ಅತ್ಗೆ. ನಮ್ಮ ಅಣ್ಣಂಗೆ ಕಮ್ಲಿ ಗೆಲ್ತಾಳೆ ಅನ್ನೋ ಕಾನ್ಫಿಡೆನ್ಸೇ ಇಲ್ಲ. ಅದಕ್ಕೆ ಎಲ್ರ ಮುಂದೆ ಆ ಕಮ್ಲಿಗೆ ಅವಮಾನ ಆಗೋ ಹಾಗೆ ಮಾಡಿದಾನೆ. ಪಾಪ ಕಮ್ಲಿ ಎಷ್ಟು ನೊಂದ್ಕೊಂಡ್ಲೋ ಏನೋ. ಬರುವಾಗ ಕಂಗ್ರಾಟ್ಸ್ ಕೂಡ ಹೇಳ್ದೆ ಕೋಪ ಮಾಡ್ಕೊಂಡು ಬಂದಿದ್ಯಾ? ಅವಳ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ ಅಣ್ಣ ನೀನು? ಓ, ಈಗ ನನ್ಗೆ ಅರ್ಥ ಆಗ್ತಾ ಇದೆ. ಮೊನ್ನೆ ಕಮ್ಲಿನ್ ಡ್ರಾಪ್ ಮಾಡೋ ಅಂದ್ರೆ ಏನೋ ಕೆಲಸ ಇದೆ ಅಂತ ಸುಳ್ಳು ನೆಪ ಹೇಳ್ದ. ಕಮ್ಲಿ ಎಲೆಕ್ಷನ್ ನಿಲ್ಲೋದು ನಿಂಗೆ ಇಷ್ಟ ಇಲ್ವಾ ರಿಷಿ? ಯಾಕೆ ಹೀಗೆ ಮಾಡ್ದೆ ರಿಷಿ? ನೀನೇನೇ ಮಾಡಿದ್ರು ಅದ್ರಲ್ಲಿ ಏನೋ ಒಂದು ಕಾರಣ ಇರುತ್ತೆ. ಏನ್ ಕಾರಣ ಅಂತ ಹೇಳು ರಿಷಿ. ಎಂತ ಕಾರಣ ಅತ್ಗೆ? ಕಮ್ಲಿ ಹಳ್ಳಿಯಿಂದ ಬಂದವಳು ಅನ್ನೋ ಕಾರಣ, ಕಮ್ಲಿ ಹುಡುಗಿ ಅನ್ನೋ ಕಾರಣ ಅಷ್ಟೇ. ನಮ್ಮಣ್ಣ ಎಲ್ರ ತರ ಅಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಹಳ್ಳಿ ಹುಡುಗಿ ಎಲ್ಲೂ ಗೆಲ್ಬಾರ್ದು ಅನ್ನೋ ಟಿಪಿಕಲ್ ಮೈಂಡ್ ಸೆಟ್ ಅಲ್ಲೇ ನಮ್ಮ ಅಣ್ಣನೂ ಇದಾನೆ ಅಂತ ತಿಳ್ಕೊಳ್ಳೋದಕ್ಕೆ ನಂಗೆ ಸೀರಿಯಸ್ಲಿ ತುಂಬಾ ಬೇಜಾರಾಗ್ತಿದೆ. ಸ್ಟಾಪ್ ಇಟ್ ರಚನಾ. ಕಮ್ಲಿ ಅವ್ರ ಎಲೆಕ್ಷನ್ ನಿಂತ್ಕೋಬೇಕು, ಗೆಲ್ಬೇಕು ಅಂತ ನಿಮ್ಗೆ ಎಷ್ಟು ಆಸೆ ಇದೆಯೋ ಅದಕ್ಕಿಂತ 1000 ಪಾಲು ನನಗಿದೆ. ಅಷ್ಟೇ ಕಾಳಜಿನೂ ಇದೆ. ಆದ್ರೆ ನೀವ್ ಅನ್ಕೊಂಡಿರೋಷ್ಟು ಸುಲಭ ಅಲ್ಲ ಇದು. ಕಮ್ಲಿ ಅವರು ಹಳ್ಳಿಯಿಂದ ಬಂದಿರೋ ಹುಡುಗಿ ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ತಡಿತಿದ್ದೀನಿ ಅಂದಲ್ಲ. ಆತರ ಮನಸ್ಥಿತಿ ಇದ್ದಿದ್ರೆ ನಾನು ಅವ್ರ ಇಲ್ಲಿಗೆ ಓದಾಗ್ ಬಂದಾಗ್ಲೇ ಅವ್ರಿಗೆ ಹೆಲ್ಪ್ ಮಾಡ್ತಾ ಇರಲಿಲ್ಲ ರಚನಾ. ನೀವು ಹೇಳ್ದಂಗೆ ಕಾರಣ ಇದೆ ಅದಕ್ಕೆ. ಕಮ್ಲಿ ಅವ್ರಿಗೆ ನೀವು ಬಂದಿರೋದು ಓದೋದಕ್ಕೆ, ಈ ಎಲೆಕ್ಷನ್ ಎಲ್ಲ ಬೇಡ ಅಂತ ಹೇಳಿದೀನಿ. ಕಮ್ಲಿ ಅವರು ಕೇಳಲ್ಲ ಅಂತಾನೂ ಗೊತ್ತು. ಅದಕ್ಕೆ ಹೀಗೆ ರೂಢಾಗಿ ನಡ್ಕೊಂತಿದ್ದೀನಿ. ಇದು ನನ್ನ ಖುಷಿಗಲ್ಲ ಅತ್ಗೆ. ಕಮ್ಲಿ ಅವ್ರಿಗೆ ಏನು ಆಗ್ಬಾರ್ದು ಅನ್ನೋ ಕಾಳಜಿ. ನಾನ್ ಕಾಲೇಜಲ್ಲಿ ಇರ್ಬೇಕಾದ್ರೆ ಯಾಕೆ ಎಲೆಕ್ಷನ್ಗೆ ನಿಂತಿಲ್ಲ ಅಂತ ಗೊತ್ತಾ ರಚನಾ? ನನ್ನ ಫ್ರೆಂಡ್ ಪ್ರದೀಪು ಎಲೆಕ್ಷನ್ಗೆ ನಿಂತು ಏನಾಯ್ತು ಗೊತ್ತಾ? ಆಗ್ಲೇ ಡಿಸೈಡ್ ಮಾಡಿದೆ ಈ ಎಲೆಕ್ಷನ್ ಎಲ್ಲ ಬೇಡವೇ ಬೇಡ ಅಂತ. ಕಮ್ಲಿ ಅಂತವ್ರಿಗಂತೂ ಇದಲ್ವೇ ಅಲ್ಲ. ಅದು ಅಲ್ಲದೆ ಈ ವರ್ಷ ಎಲೆಕ್ಷನ್ಗೆ ನಿಂತಿರೋದು ಅನಿಕಾ, ಕಾಲೇಜ್ ಓನರ್ ಮೊಮ್ಮಗಳು. ಅವಳ ವಿರುದ್ಧ ಎಲೆಕ್ಷನ್ಗೆ ನಿಂತಿದ್ದಕ್ಕೆ ಶಂಭುಗೆ ಏನಾಯ್ತು ಅಂತ ನೋಡ್ದೆ ಅಲ್ವಾ ರಚನಾ? ಕಮ್ಲಿ ಅವ್ರಿಗೆ ಇದರಿಂದ ಅಪಾಯ ಇದೆ. ಆದ್ರೆ ಇದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಆದ್ರೆ ಏನ್ ಮಾಡ್ಲಿ ಅದಕ್ಕೆ? ನಾನ್ ಕಮ್ಲಿ ಅವ್ರಿಗೆ ತೋರಿಸ್ತಿರೋ ಕಾಳಜಿನ ಅವ್ರ ದಬ್ಬಾಳಿಕೆ ಅನ್ಕೋತಿದ್ದಾರೆ. ನಾನಿಲ್ಲಿ ಕೆಟ್ಟವನಾದ್ರೂ ಪರವಾಗಿಲ್ಲ, ಕಮ್ಲಿ ಅವ್ರಿಗೇನು ಆಗ್ಬಾರ್ದು. ಇದನ್ನೆಲ್ಲ ತಡೆಯಕ್ಕಾಗಲ್ವ ರಿಷಿ? ಆಗುತ್ತೆ, ಆದ್ರೆ ನಮ್ಮ ಮೂಲ ಉದ್ದೇಶ ಹಾಳಾಗತ್ತೆ. ಕಮ್ಲಿ ಅವರು ಇಲ್ಲಿಗೆ ಬಂದಿರೋದು ಓದೋದಿಕ್ಕೆ. ಈ ತರ ಬೇಡದೇ ಇರೋ ವಿಷಯದಲ್ಲಿ ತಲೆ ಹಾಕಿ ಸ್ಟಡೀಸ್ ಹಾಳಾದ್ರೆ ಕಳ್ದೋಗಿರೋ ಟೈಮು ಯಾರು ವಾಪಸ್ ಕೊಡ್ತಾರೆ ಹೇಳು? ಐಮ್ ಸೋ ಸಾರಿ ಅಣ್ಣ. ಇಲ್ಲ ರಚನಾ, ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಕಮ್ಲಿ ಅವ್ರ ಮೇಲಿರೋ ಕಾಳಜಿಗೆ ಹೀಗೆ ನನ್ನ ಮೇಲೆ ಬಂದು ಎಗರಾಡ್ದೆ ಅನ್ನೋದು ಗೊತ್ತು. ಈಗಾಗಲೇ ನಾಮಿನೇಷನ್ ಫೈಲ್ ಆಗೋಗಿದೆ. ಆದರೆ
ಕಮಲಿ ಅವ್ರನ್ನ ಸಪೋರ್ಟ್ ಮಾಡೋದಕ್ಕೆ ಯಾರೂ ಇಲ್ಲ. ಐ ಆಮ್ ರಿಯಲಿ ವರಿಡ್ ಅಬೌಟ್ ದಟ್. ಕಮಲಿ ಅವ್ರಿಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು. ಏನೇ ಆಗ್ಲಿ, ಯಾರೇ ಅಡ್ಡ ಬರ್ಲಿ, ಕಮಲಿ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಅವ್ರ ಹಿಂದೆ ನಾನಿರ್ತೀನಿ. ನನ್ನ ಫ್ರೆಂಡಿಗಾದಂಥ ಅನಾಹುತ ಮತ್ತೆ ಆಗೋದಕ್ಕೆ ಬಿಡಲ್ಲ. ಅನಿಕಾನೇ ಆಗಲಿ, ಬೇರೆ ಯಾರೇ ಆಗಲಿ, ಕಮಲಿ ಅವ್ರನ್ನ ಮುಟ್ಟಬೇಕು ಅಂದರೆ ನನ್ನ ದಾಟ್ಕೊಂಡು ಹೋಗಬೇಕು. Cell biology is the study of cell structure and function, and it revolves around the concept that cell is the cell biology is the study of ಛೇ, ಇವ್ರಿಗೆ ಓದೋದು ಬರೆಯೋದು ಏನೂ ಇಲ್ವಾ? ಈಟೊತ್ನಲ್ಲಿ ಹಿಂಗೆ ಸದ್ದಾಕೊಂಡವ್ರಲ್ಲ. and it revolves around the concept that ಹುಡುಗಿರ ಹಾಸ್ಟೆಲ್ನಾಗೆ, ಅದು ಈಟೋತ್ನಾಗೆ ಹುಡುಗರೆಲ್ಲ ಯಾಕೆ ಬಂದವ್ರೆ? ವಾರ್ಡನ್ ನೋಡ್ತಾರೆ ಉಗಿತಾರೆ ಅನ್ನೋ ಭಯನೂ ಇಲ್ವಾ? ಕಮ್ಲಿ 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 ಬಾ. ನಿಂಗಿ, ನೀನ್ ಯಾಕಮ್ಮ ಹಿಂಗೋಡ್ ಬರ್ತಿದ್ಯಾ? ಎಲ್ಲಿಗೆ ಹೋಗಿದ್ದೆ? ಇವರೆಲ್ಲ ಯಾಕೆ ನಿಂತ್ಕೊಂಡವ್ರೆ? ಅಯ್ಯೋ ಕಮ್ಲಿ, ನಮ್ಮ ಹಾಸ್ಲಾಗ ಏನ್ ನಡೀತೈತೆ ನಿಂಗೆ ಗೊತ್ತೇ ಇಲ್ಲ. ಬಾ ಹೇಳ್ತೀನಿ. ಎಲ್ಲಿಗೆ? ಅಯ್ಯೋ ನೀನ್ ಬಾ. ಕೆಸರಿನ್ ಕಮಲಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಜಾತ್ರೆಯಲ್ಲಿ ಕಳ್ದೋಗಿರೋಳ್ ತರ ಕಣ್ ಪಿಳಿ ಪಿಳಿ ಮಾಡ್ತಿದ್ಯಲ್ಲ. ಓ, ನಮ್ ಪಾರ್ಟಿ ನೋಡಿ ಶಾಕ್ ಆಗೋದ್ಯಾ? ಅನಿಕಾ, ನೀ ಮಾಡ್ತಿರೋದ್ ಸರಿಯಲ್ಲ. ಓ ಹೌದಾ ಮೇಡಮ್? ನಾವ್ ಮಾಡ್ತಿರೋದ್ ತಪ್ಪಾ? ನೀವ್ ನಮ್ಗೆ ಪನಿಷ್ಮೆಂಟ್ ಕೊಡ್ತೀರಾ? ಓ ಮೈ ಗಾಡ್. ಹುಡುಗಿರಿ ಹಾಸ್ಲಿಗ್ ಬಂದು ನೀ ಹಿಂಗೆಲ್ಲ ಮಾಡ್ತಿದ್ಯಲ್ಲ, ನಿಂಗೆ ಹೇಳೋರ್ ಕೇಳೋರ್ ಯಾರು ಇಲ್ವಾ? ಇಲ್ಲ ಕಣೆ, ನನ್ನ ಕೇಳೋರು ಯಾರು ಇಲ್ಲ. ಇದು ನಿನಗಿನ್ನೂ ಅರ್ಥ ಆಗಿಲ್ವಾ? ಇಲ್ಲಿಗೆ ನಾನೇ ರಾಜ, ನಾನೇ ರಾಣಿ, ಎಲ್ಲ. ಹುಡ್ಗಿರ್ ಹಾಸ್ಟೆಲ್ ಮಾತ್ರ ಅಲ್ಲ, ನಾನ್ ಡಿಸೈಡ್ ಮಾಡಿದ್ರೆ ಕ್ಲಾಸ್ ರೂಮ್ ಅಲ್ಲಿ ಕೂಡ ಪಾರ್ಟಿ ಮಾಡ್ತೀನಿ. ನಿನ್ನಿಂದ ಏನೇ ಮಾಡಕ್ಕಾಗುತ್ತೆ? ನಾನು ಈಗ್ಲೇ ಹೋಗಿ ವಾರ್ಡನ್ಗೆ ಹೇಳ್ತೀನಿ. ಅಯ್ಯೋ ಪೆದ್ದಿ ಪೆದ್ದಿ, you're so naive. ವಾರ್ಡನ್ ಇಲ್ಲಿಲ್ಲ ಮರಿ,
ವಾರ್ಡನ್ ಯಾರಿಗೋ ಇನ್ಚಾರ್ಜ್ ಕೊಟ್ಟು ಹೋಗಿದ್ದಾರೆ. ನಾನು ಅವ್ರಿಗೆ ಕೈ ತುಂಬಾ ದುಡ್ಡು ಕೊಟ್ಟು ಬಾಯಿ ಮುಚ್ಕೊಂಡಿರೋಕ್ ಹೇಳಿದೀನಿ. ನೀನ್ ಹೋಗಿ ಎಷ್ಟೇ ಬಡ್ಕೊಂಡ್ರು ನೋ ಯೂಸ್. ನಿಮ್ಗೆ ಒಂದೇ ಒಂದು ಆಪ್ಷನ್ ಇದೆ. ಏನ್ ಗೊತ್ತಾ? ಜಸ್ಟ್ ಜಾಯಿನ್ ದ ಪಾರ್ಟಿ. ನಮ್ ಜೊತೆ ಸೇರ್ಕೊಂಡು ಕುಡ್ದು ಕುಣ್ದು ರೂಮ್ಗೆ ಹೋಗಿ ಬಿದ್ಕೊಳ್ಳಿ. ಓಕೆ? ಈಗ್ಲಾದ್ರೂ ಗೊತ್ತಾಯ್ತಾ ನಾನ್ ಎಲೆಕ್ಷನ್ ಅಲ್ಲಿ ಗೆಲ್ಲೋಕೆ ಯಾವ ಮಟ್ಟಕ್ಕಾದ್ರೂ ಹೋಗ್ತೀನಿ ಅಂತ? ಗೆಲ್ಲೋದಕ್ಕೆ ನಾನ್ ಮಾಡ್ತಿರೋ ಸ್ಮಾಲ್ ಟ್ರಿಕ್ ಇದು. ಆದ್ರೆ ನಿನ್ ಕೈಯಲ್ಲಿ ಈ ತರ ಪಾರ್ಟಿ ಮಾಡೋದಿರ್ಲಿ, ಇವ್ರು ಕುಡ್ದು ಬಿಸಾಕೋ ಲೋಟ ತಗೊಳಕ್ಕೂ ಕಾಸಿಲ್ಲ ಅಂತ ನನಗ್ ಗೊತ್ತು. ಈ ಎಲೆಕ್ಷನ್ ಆಟ ಅಲ್ಲ ನಿನ್ನಂತವ್ರಿಗಲ್ಲ ಕಣೆ. ಸೊ ಬಂದು ಪಾರ್ಟಿಯಲ್ಲಿ ಎಂಜಾಯ್ ಮಾಡಿ ನನಗೆ ವೋಟ್ ಹಾಕುವ. ನಿನಗ್ ಬೇರೆ ದಾರಿನೇ ಇಲ್ಲ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತೈತೆ, ಮಾಡ್ತೀನಿ ತಡಿ. ಹಲೋ ಹಲೋ ಅಜ್ಜಿ, ನಾನ್ ಕಮ್ಲಿ. ಹಲೋ, ಯಾರು ಮಾತಾಡೋದು? ಅಜ್ಜಿ, ಹಾಸ್ಟೆಲ್ ಆಗಿ ದೊಡ್ಡ ತಪ್ಪಾಗೋಗೈತೆ. ಆಚೆ ಕಡೆಯಿಂದ ಹುಡುಗರೆಲ್ಲ ಬಂದು ಕುಡ್ದು ಕುಪ್ಪಳಿಸಿ ರಂಪ ಮಾಡ್ತಾವ್ರೆ. ಹಲೋ 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 ಅಜ್ಜಿ, ವಾರ್ಡನು ಊರ್ನಲ್ಲಿಲ್ಲ, ಸೆಕ್ಯೂರಿಟಿನೂ ಇಲ್ಲಿಲ್ಲ ಅಜ್ಜಿ. ಇವ್ರನ್ನೆಲ್ಲ ನನ್ನಿಂದ ತಡಿಯಕ್ಕಾಯ್ತಿಲ್ಲ. ನೀವೇ ಯಾರು ಕಳಿಸ್ತೀರಾ? ಹಲೋ ಅಜ್ಜಿ. ಹಲೋ, ಯಾರು ಮಾತಾಡೋದು? ನಿಮ್ ಲೈನ್ ಸರಿ ಇಲ್ಲ ಅನ್ಸುತ್ತೆ, ನಂಗೇನು ಕೇಳಿಸ್ತಾ ಇಲ್ಲ. ಅಬ್ಬಬ್ಬಬ್ಬಬ್ಬಬ್ಬಾ, ನಂಗೇನ್ ಮಾಡ್ಬೇಕು ಅಂತ ಗೊತ್ತೈತೆ, ಮಾಡ್ತೀನಿ ತಡಿ. ನಾನೇನ್ ನಿಂತರ ಹಳ್ಳಿ ಗುಗ್ಗು ಅಂತ ಅನ್ಕೊಂಡೇನೆ ಕೆಸರಿನ ಕಮಲಿ. ನೀನ್ ಒಂದ್ ಸ್ಟೆಪ್ ಯೋಚನೆ ಮಾಡಿದ್ರು ನಾನು ಆಲ್ರೆಡಿ ಅದನ್ನ ದಾಟಿ ಮುಂದಿನ ಸ್ಟೆಪ್ ಮೇಲೆ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಕಣಮ್ಮಿ. ನಮ್ಮ ಅಜ್ಜಿಗ್ ಫೋನ್ ಮಾಡಿ ಕಂಪ್ಲೇಂಟ್ ಮಾಡಕ್ ಹೋದ್ರೆ ನಾನ್ ನೋಡ್ಕೊಂಡು ಸುಮ್ನಿರ್ತೀನ? ಏಯ್ ಅನಿಕಾ, ನೀನ್ ಮಾಡಿದ ತೆಪ್ಪು ಅಂತ ಗೊತ್ತಿದ್ರು ಮಾಡ್ತೀಯಲ್ಲ, ನಾಚಿಕೆ ಆಗಕ್ಕಿಲ್ವಾ? ಏಯ್ ಮುಚ್ಚೆ ಬಾಯ್. ನಾನ್ ಏನ್ ಮಾಡಕ್ ಹೋದ್ರು ಅಡ್ಡ ಬರ್ತಿರಲ್ಲ, ನಿಮಗ್ ನಾಚಿಕೆ ಆಗಲ್ವಾ? ಅತ್ತಿಯಾಗ ಆಡಿದ್ರೆ ಯಾವ್ದಾದ್ರು ರೂಮ್ ಒಳಗೆ ಕೂಡಾಕ್ಸ್ತೀನಿ, ಹುಷಾರ್. ಏಯ್, ಯು ನೋ ವಾಟ್? ನಿಮ್ ಪ್ರಾಬ್ಲಮ್ ಏನ್ ಗೊತ್ತಾ? ನಿಮ್ಗೆಲ್ಲ ನಂತರ ಇರೋಕ್ಕಾಗಲ್ಲ ಅನ್ನೋ ಜೆಲಸಿ. ಅದಕ್ಕೇನಂತಾರೆ? ಹಾ, ಹೊಟ್ಟೆ ಉರಿ. ನಾನೀಗೆಲ್ಲ ಮಾಡಿ ಎಲೆಕ್ಷನ್ ಅಲ್ಲಿ ಗೆಲ್ತೀನಿ ಅನ್ನೋ ಸಿಟ್ಟು. ಪಾಪ ನೀವೇನ್ ಮಾಡ್ತೀರಾ? ನಿಮ್ ಕೈಯಲ್ಲಿ ಎಕ್ಸಾಮ್ ಫೀಸ್ ಕಟ್ಟೋಕ್ಕೂ ಕಾಸಿಲ್ಲ, ಇನ್ ಎಲೆಕ್ಷನ್ಗೆ ಖರ್ಚು ಮಾಡ್ಬೇಕಂದ್ರೆ ಎಲ್ಲಿಂದ ಬರ್ಬೇಕು ಹೇಳಿ? ಭಿಕ್ಷೆ ಬೇಡ್ಬೇಕು ಅಷ್ಟೇ. ಅನಿಕಾ, ಹೇಳ್ತೇವ್ನಿ ನೋಡು. ನಿಂಗಿ ಸುಮ್ಕಿರು. ಅಲ್ಲ ಕಣ್ ಕಮ್ಲಿ, ಅವಳು ನಿಂಗಿ ಬಾ. ನನ್ ವಿರುದ್ಧನೇ ಎಲೆಕ್ಷನ್ಗೆ ನಿಲ್ಲೋ ಧೈರ್ಯ ಮಾಡಿರೋ ನಿನ್ನ ನಾನ್ ಸುಮ್ನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯಾ? ಈ ಅನಿಕಾನ ಎದುರಾಕೊಂಡ್ರೆ ಏನಾಗುತ್ತೆ ಅಂತ ನೋಡ್ತಿರೋ.